ನಮಸ್ಕಾರ. ವಿಶೇಷ ವರದಿಗೆ ಸ್ವಾಗತ. ಟಿಬೆಟ್ ಮೇಲೆ ಚೀನಾ ಮಾಡುತ್ತಿರುವ ದಬ್ಬಾಳಿಕೆ ವಿರುದ್ಧ ಇದೀಗ ಜಾಗತಿಕ ಮಟ್ಟದಲ್ಲಿ ಭಾರೀ ಆಕ್ರೋಶ ವ್ಯಕ್ತವಾಗುತ್ತಿದೆ. ಕೇವಲ ಭಾರತ ಮಾತ್ರವಲ್ಲ, ಇದೀಗ ಯುರೋಪ್ ಮತ್ತು ಅಮೆರಿಕ ಕೂಡ ಚೀನಾ ವಿರುದ್ಧ ತೊಡೆತಟ್ಟಿವೆ. ಚೀನಾ ಇತ್ತೀಚೆಗೆ ಜಾರಿಗೆ ತಂದಿರುವ ಹೊಸ ಕಾನೂನೊಂದು ಡ್ರ್ಯಾಗನ್ ರಾಷ್ಟ್ರಕ್ಕೆ ಉರುಳಾಗುವ ಸಾಧ್ಯತೆ ಇದೆ. ಏನಿದು ಹೊಸ ವಿವಾದ? ಚೀನಾ ವಿರುದ್ಧ ಜಗತ್ತು ಸಿಡಿದೆದ್ದಿರುವುದು ಏಕೆ? ಇಲ್ಲಿದೆ ಸಂಪೂರ್ಣ ವರದಿ. ಜುಲೈ 1ರಂದು ಚೀನಾ ಜನಾಂಗೀಯ ಏಕತೆ ಮತ್ತು ಪ್ರಗತಿ ಎಂಬ ಹೊಸ ಕಾನೂನನ್ನು ಜಾರಿಗೆ ತಂದಿದೆ. ಮೇಲ್ನೋಟಕ್ಕೆ ಇದೊಂದು ಸಾಮಾನ್ಯ ಕಾನೂನಿನಂತೆ ಕಂಡರೂ, ಇದರ ಹಿಂದಿರುವ ಚೀನಾದ ಕರಾಳ ಮುಖವನ್ನು ಯುರೋಪಿಯನ್ ಸಂಸತ್ತು ಎಳೆಯಾಗಿ ಬಿಚ್ಚಿಟ್ಟಿದೆ. ಈ ಕಾನೂನು ಟಿಬೆಟಿಯನ್ನರು, ಉಯಿಘರ್ ಮುಸ್ಲಿಂ ಮತ್ತು ಮಂಗೋಲಿಯನ್ನರನ್ನು ಬಲವಂತವಾಗಿ ಚೀನೀಕರಣ ಮಾಡುವ ಬಹುದೊಡ್ಡ ಪಿತೂರಿ ಎಂದು ಯುರೋಪ್ ಗಂಭೀರ ಆರೋಪ ಮಾಡಿದೆ. ಯುರೋಪಿಯನ್ ಸಂಸತ್ತು ಚೀನಾ ವಿರುದ್ಧ ಮುಖ್ಯವಾಗಿ 3 ಬೆಚ್ಚಿಬೀಳಿಸುವ ಆರೋಪಗಳನ್ನು ಮಾಡಿದೆ. 1. ಬಲವಂತದ ಸಮೀಕರಣ. ಟಿಬೆಟಿಯನ್ ಮಕ್ಕಳನ್ನು ತಮ್ಮ ಪೋಷಕರಿಂದ ಕಿತ್ತುಕೊಂಡು ಚೀನಾದ ಬೋರ್ಡಿಂಗ್ ಶಾಲೆಗಳಿಗೆ ಸೇರಿಸಲಾಗುತ್ತಿದೆ. ಅವರು ತಮ್ಮ ಭಾಷೆ, ಸಂಸ್ಕೃತಿಯನ್ನು ಮರೆಯುವಂತೆ ಮಾಡಲಾಗುತ್ತಿದೆ. 2. ಧಾರ್ಮಿಕ ಹಸ್ತಕ್ಷೇಪ. ದಲೈ ಲಾಮಾ ಅವರ ಉತ್ತರಾಧಿಕಾರಿಯನ್ನು ತಾನೇ ಆಯ್ಕೆ ಮಾಡಬೇಕೆಂಬ ಚೀನಾದ ಹುನ್ನಾರವನ್ನು ಯುರೋಪ್ ಕಟುವಾಗಿ ವಿರೋಧಿಸಿದೆ. 3. ಭಾಷಾ ನಿರ್ಬಂಧ. ಟಿಬೆಟ್ನ ಶಾಲೆ ಮತ್ತು ಕಚೇರಿಗಳಲ್ಲಿ ಟಿಬೆಟಿಯನ್ ಭಾಷೆಯನ್ನು ನಿಷೇಧಿಸಿ ಚೀನೀ ಭಾಷೆಯಾದ ಮ್ಯಾಂಡರಿನ್ ಅನ್ನು ಬಲವಂತವಾಗಿ ಹೇರಲಾಗುತ್ತಿದೆ. ಮಾನವ ಹಕ್ಕುಗಳ ಉಲ್ಲಂಘನೆಯ ಆಧಾರದ ಮೇಲೆ ಚೀನಾ ಮೇಲೆ ಕಠಿಣ ಆರ್ಥಿಕ ನಿರ್ಬಂಧ ಹೇರುವ ಎಚ್ಚರಿಕೆಯನ್ನು ಯುರೋಪ್ ನೀಡಿದೆ. ಇತ್ತ ಅಮೆರಿಕ ಕೂಡ ಚೀನಾಗೆ ಚಾಟಿ ಬೀಸಿದ್ದು, ದಲೈ ಲಾಮಾ ಅವರೊಂದಿಗೆ ಯಾವುದೇ ಷರತ್ತುಗಳಿಲ್ಲದೆ ಮಾತುಕತೆ ನಡೆಸುವಂತೆ ಖಡಕ್ ಸೂಚನೆ ನೀಡಿದೆ. ಭಾರತದ ನಿಲುವು ಕೂಡ ಸ್ಪಷ್ಟವಾಗಿದೆ. ಭಾರತದ ಸಚಿವ ಕಿರಣ್ ರಿಜಿಜು ಅವರು ಬೀಜಿಂಗ್ಗೆ ಸ್ಪಷ್ಟ ಸಂದೇಶ ರವಾನಿಸಿದ್ದು, ದಲೈ ಲಾಮಾ ಅವರ ಉತ್ತರಾಧಿಕಾರಿಯ ಆಯ್ಕೆ ಟಿಬೆಟಿಯನ್ ಸಂಪ್ರದಾಯದಂತೆ ನಡೆಯಲಿದೆಯೇ ಹೊರತು ಚೀನಾ ಸರ್ಕಾರದ ಕಚೇರಿಗಳಿಂದಲ್ಲ ಎಂದಿದ್ದಾರೆ. ಒಟ್ಟಿನಲ್ಲಿ ಟಿಬೆಟ್ ಕೇವಲ ಒಂದು ಭೂಪ್ರದೇಶವಲ್ಲ, ಅದು ಕೋಟ್ಯಂತರ ಜನರ ನಂಬಿಕೆ ಮತ್ತು ಸಂಸ್ಕೃತಿಯ ಪ್ರತೀಕ. ಅಮೆರಿಕ, ಯುರೋಪ್ ಮತ್ತು ಭಾರತದ ಈ ಒಗ್ಗಟ್ಟಿನ ಪ್ರಹಾರ ಡ್ರ್ಯಾಗನ್ ಹೆಡೆಮುರಿ ಕಟ್ಟುತ್ತಾ? ಕಾದು ನೋಡಬೇಕಿದೆ. ಇದು ಇವತ್ತಿನ ವಿಶೇಷ ವರದಿ. ನಮಸ್ಕಾರ.